ಹರಹ ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಪ್ರಾತಸ್ಮರಣೀಯ ಸದ್ಗುರುಗಳ ಪಾವನ ಚರಣಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಅದ್ವೈತ ಸಾರ್ವಭೌಮ ಸಿದ್ಧಗುರು ಚಕ್ರವರ್ತಿ ಕೋಟಿ ಕೋಟಿ ಕಂದರ್ಪದರ್ಪ ಹರಿಶಂಭು ಪರಶಿವನ ಪರಾವತಾರಿ ಜಗದ್ಗುರು ಸಿದ್ಧಾರೂಢರ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢರ ಆರುಢ ಜ್ಯೋತಿ ಶಿವಪುತ್ರಪ್ಪಂಗಳವರ ಶ್ರೀಮತ್ ಅಭಿನವ ಶಿವಪುತ್ರಪ್ಪಂಗಳವರ ಸದ್ಯಕಾಲದ ಶ್ರೀಮಠದ ಪೀಠಾಧಿಪತಿಗಳು ವಿದ್ವಾಂಸರಾದ ಶ್ರೀಮತ್ ಅಭಿನವ ಸಿದ್ಧಾರೂಢಪ್ಪಂಗಳವರ ಪಾವನ ಚರಣಾರವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪಂಡಿತೋತ್ತಮರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಉಭಯ ಸದ್ಗುರುಗಳ ಪಾದಾರವಿಂದಗಳಿಗೂ ಮಾತಾಜಿಯವರ ಪಾದಾರವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಸಭಾ ಸಂಚಾಲಕರಿಗೂ ವಂದಿಸಿ ಸಮಾವೇಶಗೊಂಡ ಶರಣರೇ ಹಾಗೂ ಶರಣೀಯರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ. ಅಧಿಕರಣವಾಗಿರಿಸಿಕೊಂಡ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಿ ವರ್ಯರ ಕೈವಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳದ ಒಂದು ಪದ್ಯವನ್ನು ಆಧರಿಸಿ ಮಹಾತ್ಮರು ಉಪದೇಶಾಮೃತವನ್ನು ನೀಡ್ತಾ ಬರುವಂಥವರಾಗ್ಯಾರು. ಬಿಡಬೇಕು ಬಲು ಹಿಂದೆ ಬಲಿದೆ ತನ್ನೆರವನ್ನು ಕೆಡಿಸುವ ಕಾಮವಿದನ್ನು ಕಂಡು ಯೋಗಿ. ಯೋಗಿ ಅಂದ್ರೆ ಸಾಧಕನಾದವ ಏನನ್ನು ಬಿಡಬೇಕು ಅನ್ನುವುದನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಿಳಿಸ್ಕೊಂಡು ಬರುವಂಥವರಕ್ಕ. ಇದು ಜೀವ ಸಂಬೋಧನಾ ಸ್ಥಳ ಇರೋಣದರಿಂದ ಜೀವನ ಮೋಹವನ್ನು ಬಿಡಿಸಬೇಕು ಅಂತ ಶ್ರೀಮನ್ ನಿಜಗುಣರ ಉಪದೇಶ ಪ್ರಾರಂಭ ಆಗುವಂತಹದ್ದಾಗೈತಿ. ಬಲು ಹಿಂದೆ ಬಹಳ ಪ್ರಯತ್ನ ಪೂರ್ವಕವಾಗಿ, ಬಲು ಹಿಂದೆ ಅಂದ್ರೆ ಬಹಳ ಪ್ರಯತ್ನ ಮಾಡಿ ಬಿಡಬೇಕು ಅಂತಾರ ಅವರು. ಬಿಡಬೇಕು ಬಲು ಹಿಂದೆ ಬರಿದೆ ತನ್ನೆರವನ್ನು ಕೆಡಿಸುವ ಕಾಮವಿದನ್ನು ಕಂಡು. ಕಾಮವನ್ನ ಬಹಳ ಪ್ರಯತ್ನ ಪಟ್ಟು ಬಿಡಬೇಕು. ಬಹಳ ಪ್ರಯತ್ನ ಮಾಡಿದ್ರನ ಬಿಡ್ಲಿಕ್ಕೆ ಸಾಧ್ಯ ಐತಿ. ಇರಲಿಲ್ಲ ಅಂದ್ರೆ ಅದು ಬಿಡುವುದಿಲ್ಲ. ನೀವೆಲ್ಲ ಕೇಳಿರಿ, ಕಾಮ ಅಂದ ಕೂಡಲೇ ದಕ್ಷ ಬ್ರಹ್ಮಣ ಯಜ್ಞ ಕುಂಡದೊಳಗ ದ್ರಾಕ್ಷಾಯಣಿ ಹಾರಿ ಪ್ರಾಣ ಬಿಟ್ಟಿದ್ದು. ಆದಿಯೋಗಿ ಕೈಲಾಸವಾಸಿ ಶಿವ ಶಂಕರ ಧ್ಯಾನಸ್ಥನಾಗಿ ಕೂತ್ಕೊಂಡಿದ್ದ. ದ್ರಾಕ್ಷಾಯಣಿಯೇ ಪಾರ್ವತಿಯಾಗಿ ಜನಿಸಿ ಆ ಶಿವನ ಪಾಣಿಗ್ರಹಣ ಮಾಡಬೇಕು ಅಂತ ಅವನ ಸನ್ನಿಧಾನಕ್ಕೆ ಪ್ರಾಪ್ತಳಾಗುವಂಥವಳಾಗಿದ್ಲು. ಧ್ಯಾನಸ್ಥನಾದ ಶಿವ ಕಣ್ಣು ಬಿಡುವಲ್ಲ. ಲೋಕದ ವ್ಯವಹಾರ ಎಲ್ಲ ನಿಂತು ಹೋಗಬಾರ್ದು ಅಂತ ದೇವತೆಗಳೆಲ್ಲ ಕೂಡಿ ಪ್ರಾರ್ಥನೆ ಮಾಡ್ಯಾರ ಕಾಮದೇವನಿಗೆ ಉತ್ಥಾನಗೊಳಿಸು. ಶಿವನನ್ನ ಧ್ಯಾನ ಸ್ಥಿತಿಯಿಂದ ಉತ್ಥಾನ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡಾರು. ಶಿವನ ಉಗ್ರತೆ ಅಂಥದ್ದು ಅನ್ನೋದು ಗುರುತಿತ್ತು ಕಾಮನಿಗೂ. ಅವನ ಸಾಮರ್ಥ್ಯ ಅಂಥದ್ದು ಅಂತ ಗುರುತಿತ್ತು. ಅವ ಕಣ್ಣು ಬಿಟ್ಟ ಅಂದ್ರೆ ನಾ ಸುಟ್ಕೊಂಡು ಹೋಗ್ಕೊನು ಅನ್ನೋದು ಗುರುತಿತ್ತು. ಲೋಕ ಕಲ್ಯಾಣಕ್ಕಾಗಿ ನಾವೊಬ್ಬಾದ್ರೂ ಹೋಗುವಲ್ನಕ್ಕಂದು ಆ ಕಾರ್ಯವನ್ನು ಒಪ್ಪಿಕೊಂಡ. ಮರದ ಮರಿಯೊಳಗೆ ನಿಂತ ಹೂವಿನ ಬಾಣಗಳ ಪ್ರಯೋಗ ಮಾಡಾಕಿದ್ದ. ಪಂಚಬಾಣಗಳವು ಮನ್ಮಥನ ಪಂಚಬಾಣಗಳು, ಚ್ಯೂತ ನಿಲೋತ್ಪಲ ಮಲ್ಲಿಕ ಮೊದಲಾಗಿರ್ತಕ್ಕಂಥ ಪಂಚಬಾಣಗಳ ಪ್ರಯೋಗ ಮಾಡಿದ.
ಶಿವ ವಿಚಲಿತನಾದ, ಕಣ್ಣು ಬಿಟ್ಟ ಕೂಡಲೇ ಮುಂದೆ ಪಾರ್ವತಿ ದೇವಿ ಕಾಮಾಸಕ್ತಿ ಸ್ಫುರದ್ರೂಪಿಣಿಯಾಗಲ್ಪಟ್ಟಂತಹ ಪಾರ್ವತಿ ದೇವಿಯನ್ನ ಕಂಡ ಸಂತೋಷನಿಸ್ತು. ನಾ ಧ್ಯಾನ ಸ್ಥಿತಿ ಒಳಗ ಯಾವ ಆನಂದವನ್ನ ಪಡ್ಯಾಕತ್ತಿದ್ನಿ ಅದಕ್ಕೆ ಯಾರು ಅಡ್ಡಿ ಮಾಡ್ರು ಅಂತ ನೋಡಿದ. ಮರದ ಮರಿಯೊಳಗೆ ನಿಂತು ನನ್ನ ಕಾರ್ಯ ಯಶಸ್ವಿ ಆತು ಅಂತ ಕುಣಿದಾಡಕತ್ತಿದ್ದ ಮನ್ಮಥ ನನ್ನ ಆನಂದಕ್ಕೆ ಭಂಗ ಮಾಡ್ಯಾನು ಅಂತ ತಿಳ್ಕೊಂಡ ಉರಿಗಣ್ಣ ತೆಗೆದ ಪಾಲನೇತ್ರವನ್ನು ತೆಗೆದ ಮನ್ಮಥನನ್ನು ಸುಟ್ಟು ಹಾಕಿದ. ಇದು ಪುರಾಣದ ಕಥೆ ಕೇಳಿರಿ ನೀವೆಲ್ಲ. ಮುಂದೆ ಆ ಮನ್ಮಥನ ಪತ್ನಿ ಬಂದು ರತಿದೇವಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ಲು. ಅನಂಗನಾಗಿ ಮನಸ್ಸಿಜನಾಗಿ ಅವ ಸದಾವಕಾಲ ಇರ್ತಾನು ಅಂತ ಆಶೀರ್ವಾದ ಮಾಡಿದ ಶಿವ. ಅದೆಲ್ಲ ಕಥೆ ಗುರ್ತೈತಿ ನಿಮಗೆ. ಈ ಕಥೆಯ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಕಾಮ ನಾವು ಒಳಗದಾನ, ಮರದ ಮರಿಯೊಳಗೆ ನಿಂತಿದ್ದ ಅಂತ ಯಾಕೆ ರೂಪಕ್ಕೆ ಮಾಡ್ಯಾರು ಅಂದ್ರೆ, ಈಗ ನನ್ನ ಮನುಷ್ಯನೊಳಗೆ ಕಾಮ ಪ್ರವೇಶ ಆದದ್ದು ಯಾರಿಗಾರ ಕಾಣ್ತತೇನ್ರಿ? ಮನದ ಮರೆಯೊಳಗೆ ಕಾಮದಾನ, ಅದಕ್ಕೆ ಮರದ ಮರೆಯೊಳಗೆ ಕಾಮ ನಿಂತು ಬಾಣ ಪ್ರಯೋಗ ಮಾಡಿದ ಅಂತ ಕಥೆಯೊಳಗೆ ಹೇಳ್ಯಾರ. ಯಾವಾಗ ಮನುಷ್ಯನೊಳಗೆ ಕಾಮ ಪ್ರವಿಷ್ಟ ಆಕೈತೋ ಆಗ ಚಿತ್ತವೃತ್ತಿ ಚಂಚಲಕ್ಕೈ, ಇಚ್ಛಾ ಬೇಕು ಬೇಕು ಅನ್ನತಕ್ಕಂತಹ ನಮ್ಮ ಅಂತಃಕರಣದ ವೃತ್ತಿ ಅತ್ಯಂತ ಚಂಚಲಕ್ಕೈ. ಯಾವ ವಿವೇಕಿ ಪುರುಷನು ಅವ ಆಜ್ಞಾಚಕ್ರ ಅಂದ್ರೆ ಹನಿಗಣ್ಣು ವಿವೇಕದ ಕಣ್ಣು ತೆಗೆದು ನೋಡ್ತಾನ. ಅದು ಒಳಗಿನ ಕಣ್ಣದು, ಹೊರಗೆ ಕಾಣುವುದಿಲ್ಲದು, ಅದು ಒಳಗಿನ ಕಣ್ಣ. ಯಾವ ವಿವೇಕ ಐತೋ, ಯಾವನ ವಿವೇಕದ ಕಣ್ಣು ಉದ್ದೀಪನಗೊಂಡೈತೋ ತೆರ್ಕೊಂಡೈತೋ ಅವ ವಿವೇಕವನ್ನು ಮಾಡ್ತಾನೆ, ವಿಚಾರ ಮಾಡ್ತಾನೆ. ಈ ಕಾಮ ನನ್ನ ಇರವನ್ನ ಕೆಡಿಸ್ತೈತಿ, ಅದು ಹಾಳು ಮಾಡ್ತೈತಿ. ನನ್ನಲ್ಲಿರ್ತಕ್ಕಂತಹ ಸದ್ಗುಣಗಳನ್ನೆಲ್ಲ ಹಾಳು ಮಾಡ್ತೈತಿ. ಸುಗುಣ ಸಂತತಿಯನ್ನು, ನಿಗಮಾದಿ ವಿಧಿಯನ್ನು, ಜಗದ ಪೂಜ್ಯತೆಯನ್ನು, ತನಗಹ ಸಿದ್ಧಿಗಳನ್ನು ಏನೇನು ಹಾಳು ಮಾಡ್ತಾನ ಕಾಮ ಅಂದ್ರೆ ಸದ್ಗುಣಗಳನ್ನು ಅಪಹರಣ ಮಾಡ್ತಾನೆ. ಏನು ವೇದಗಳಲ್ಲಿ ಇದನ್ನು ಮಾಡು 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 ಅಂತ ಹೇಳ್ಯಾರೋ ಅದಕ್ಕೆ ವಿಧಿ ಅಂತ ಕರೀತಾರೆ. ವಿಧಿ ಮತ್ತು ನಿಷೇಧ ಅಂತ ವೇದಗಳಲ್ಲಿ ಹೇಳ್ಕೊಂಡು ಬರುವಂಥವ್ರಾಗ್ಯಾರ. ವೇದಗಳು ಮಾಡತ್ತ ಯಾವ್ಯಾವ ಕೇಳೈತೋ ಅವೆಲ್ಲ ವಿಧಿಗಳು, ಮಾಡಬೇಡ ಅಂತ ಯಾವುದಕ್ಕೆ ಹೇಳೈತೋ ಅವೆಲ್ಲ ನಿಷೇಧಗಳು ಅಂತ. ಯಾವ್ಯಾವುದನ್ನು ಮಾಡತ್ತ ಹೇಳೈತಿ ವೇದ ಅವನು ಮಾಡಾಕ ಕೊಡುವುದಿಲ್ಲ. ಅವನು ಕಾಮ ಮನುಷ್ಯನೊಳಗೆ ಕಾಮ ಪ್ರವೇಶ ಆದ ಅಂದ್ರೆ ವೇದ ವಿಧಿಗಳನ್ನು ಆಚರಿಸ್ತಕ್ಕಂತಹ ಬುದ್ಧಿ ಉಳಿದಿಲ್ಲ. ನಮ್ಮಲ್ಲಿದ್ದ ತಪಸ್ಸು ಹಾಳು ಮಾಡ್ತಾನು. ಕೇಳೇರಿ ನೀವು, ವಿಶ್ವಾಮಿತ್ರನ ತಪಸ್ಸ ಮೇನಕ್ಕೆ ಬಂದು ಒಂದು ಸಲ ಹೆಜ್ಜೆ ಹಾಕಿದ ಕೂಡಲೇ ಹಾಳಾಗ್ತಿಲ್ಲರಿ. ಮಿಗೆ ತಪವನು ತನಗಹ ಸಿದ್ಧಿಗಳನ್ನು ಪ್ರತಿ ಸೃಷ್ಟಿ ಮಾಡುವ ಸಾಮರ್ಥ್ಯದ ವಿಶ್ವಾಮಿತ್ರಗೆ 12 ವರ್ಷದ 1000 ವರ್ಷದ ತಪಸ್ಸು ಹಾಳು ಮಾಡಿಕೊಂಡ. ಕಾಮ ಪ್ರವಿಷ್ಟ ಆದ ಅಂದ್ರೆ ಜಗದ ಪೂಜ್ಯತೆಯನ್ನು ಲೋಕದೊಳಗ ಬಹಳ ಗೌರವದಿಂದ ಕಾಣುತ್ತಿರ್ತಾರೆ. ಕಾಮಾತುರನಾದ ವ್ಯಕ್ತಿಯನ್ನ ಆದರಿಸ್ತಾರಲ್ರಿ. ಬಾರಪ್ಪ ಮಣಿ ಕಡೆ ಅಂತಾರಲ್ರಿ.
ನಾನೇ ಅಲ್ಲಿ ಬಂದು ಭೇಟಿ ಹಾಕನಳಪ್ಪ ಅಂತಾರೆ, ನಾನೇ ಬರ್ತನಳಪ್ಪ ಭೇಟಿ ಆಗಕ್ಕಂತಾರೆ. ಜಗದ ಪೂಜ್ಯತೆಯನ್ನು ಹಾಳು ಮಾಡ್ತಾನ ಕಾಮ. ಸಾಧನೆಗೆ ಬಹಳಷ್ಟು ಪ್ರತಿಬಂಧಕವಾಗಲ್ಪಟ್ಟಂತಹದ್ದು ಕಾಮ ಅಂತ ತಿಳ್ಕೊಂಡ ಅಕ್ಕ ಮಹಾದೇವಿ, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮದ ಮತ್ಸರಗಳೇ ನೀವು ನಿಲ್ಲಿ ನಿಲ್ಲಿ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಂಗೆ ಅವಸರದ ಓಲೆಯನ್ನು ಎತ್ತಿದ್ದೇನೆ, ನೀವು ನಿಲ್ಲಿ ನಿಲ್ಲಿ ಅಂತ ಅಕ್ಕ ಮಹಾದೇವಿ ವೀರವಿರಾಗಿನಿ, ವೈರಾಗ್ಯದಾಖಿಣಿ, ಚನ್ನ ಮಲ್ಲಿಕಾರ್ಜುನನ ಅರ್ಧಾಂಗಿನಿ. ನಮ್ಮ ಚಿತ್ತವೃತ್ತಿ ಪರಮಾತ್ಮನ ಕಡೆ ಪ್ರವಹಿಸಬೇಕಾಗಿತ್ತು ಅಂದ್ರೆ ಅದಕ್ಕೆ ಅಡಚಣೆ ಯಾವುದು, ಪ್ರತಿಬಂಧಕ ಯಾವುದು, ತೊಂದರೆ ಯಾವುದು ಮಾಡ್ತೈತಿ ಅಂದ್ರೆ ಈ ಕಾಮ ಅಂತಕ್ಕಂತಹ ದುರ್ಗುಣ. ಇದು ಒಳಗಿದ್ದ ವೈರಿ ಅಂತ ಕರೀತಾರ ಅವರು. ಇದಕ್ಕೆ ಅನಿಮಿತ್ಯ ವೈರಿಗಳೆನಿಪ ಕಾಮಾದಿಗಳಿಗೆ ತನು ಅನೇಕವ ನಿತ್ಯ ಭವಭವಂಗಳಲ್ಲಿ, ನಿನಗೊಂದು ದೇಹವಿದನು ತೊಟ್ಟು ತಪವಾಂತು ಘನಶಂಭುಲಿಂಗವಾಗಿರಲೊಲ್ಲ ಮನುಜ. ಇದ ಜೀವ ಸಂಬೋಧನ ಸ್ಥಳದೊಳಗೆ ಈ ಪೂರ್ವದೊಳಗೆ ಹೇಳ್ಕೊಂಡು ಬಂದಾರೆ ಇದನ್ನು. ಈಗ ಹೊರಗಿನವ್ರ ಜೊತೆಗೆ ವೈರತ್ವ ಬೆಳಿಬೇಕಾದ್ರೆ ಏನಾದರೂ ಒಂದು ಕಾರಣ ಇರ್ತೈತಿ. ಅವ್ರೇನಾರು ನಮಗೆ ಬಿರುಸು ಮಾತಾಡಿರ್ತಾರೋ, ಅಥವಾ ನಮ್ಮ ದುಡ್ಡು ಇಸ್ಕೊಂಡು ಮುಳುಗಿಸಿರ್ತಾರೋ, ಏನೋ ನಮಗೆ ಪ್ರಪಂಚದೊಳಗೆ ತೊಂದರೆ ಮಾಡಿರ್ತಾರಂತ ಅವ್ರ ಜೊತೆಗೆ ವೈರತ್ವ ಸಾಧಿಸ್ತು ನಾವು. ಆದರೆ ಈ ಕಾಮಾದಿಗಳ ಜೊತೆಗೆ ಏನು ವೈರತ್ವ ಐತ್ರಿ? ಯಾವ ಕಾರಣವೂ ಇಲ್ಲ. ಅದಕ್ಕೆ ಅನಿಮಿತ್ಯ ವೈರಿಗಳೆನಿಪ, ಅರಿಗಳು ಅಂದ್ರೆ ವೈರಿಗಳು. ಅನಿಮಿತ್ಯ ವರಿಗಳೆನಿಪ ಕಾಮಾದಿಗಳಿಗೆ ತನು ಅನೇಕವ ನಿತ್ಯ, ಕಾಮಕ್ಕಾಗಿ ಅಷ್ಟು ಜನ್ಮಗಳನ್ನು ನಿವಾರಿಸಿ ಹೋಗದಿವೋ, ಕ್ರೋಧದ ಕಾಲಾಗಿ ಅಷ್ಟು ಜನ್ಮಗಳನ್ನು ಕಳ್ಕೊಂಡದಿವೋ, ಲೋಭ ಮೋಹ ಮದ ಮತ್ಸರಗಳಿಗಾಗಿ ಅನಂತ ಜನ್ಮಗಳು ಗತಿಸೋಗ್ಯಾವ. ಭೂತದೊಳಗೆ ಅಪರೂಪದ ಜನ್ಮ ಮನುಷ್ಯ ಜನ್ಮ. ಈ ಜನ್ಮದೊಳಗೆ ಅವುಗಳಿಗೆ ಒಳಗಾಗಿ ನಿನ್ನ ಸಾಧನೆಯನ್ನು ಭಂಗ ಮಾಡ್ಕೋಬೇಡ. ನಿನ್ನ ಅಂತಃಕರಣದೊಳಗಿದ್ದ ದೋಷವನ್ನು, ಮಲದೋಷವನ್ನು ದೂರ ಮಾಡಿಕೊಳ್ಳುವ ಸಲುವಾಗಿ ಜೀವ ಸಂಬೋಧನ ಸ್ಥಳದೊಳಗೆ ಹೇಳ್ತಾರೋ, ಬಿಡಬೇಕು ಬಲು ಹಿಂದೆ ಬರಿದ ತನ್ನೆರವನ್ನು ಕೆಡಿಸುವ ಕಾಮವಿದನು ಕಂಡು. ಇವರು ವಿಚಾರ ಮಾಡಿ ಇದನ್ನು ಬಿಡಬೇಕು, ಪ್ರಯತ್ನ ಪೂರ್ವಕವಾಗಿ ಬಿಡಬೇಕು ಅಂತ ಹೇಳ್ಕೊಂಡು ಬರುವಂಥವರಾದರು. ಕಾಮಾದಿ ಅರಿಷಡ್ವರ್ಗಗಳು ಜೀವನನ್ನು ಅಧಪತನಕ್ಕೆ ಒಯ್ತಾವು. ಅದನ್ನ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಇಚ್ಛಿತವಾದ ಪದಾರ್ಥಗಳು ನಮಗೆ ಸಿಗಲಿಲ್ಲ ಅಂದ್ರೆ ಸಿಟ್ಟು ಬರಾಕತ್ತೈತಿ. ಕಾಮಾತ್ ಕ್ರೋಧಾದ್ ಭವತಿ, ಸಿಟ್ಟು ಬರಾಕತ್ತೈತಿ. ಕ್ರೋಧಾತ್ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ. ಆ ಸಿಟ್ಟಿನೊಳಗೆ ಆ ವಿಷಯ ಕುರಿತಾದ ಮೋಹ ಇರ್ತೈತಿ. ಮೋಹ ನಮ್ಮ ಸ್ಮೃತಿಯನ್ನು ಕೆಡಿಸಿಬಿಡ್ತೈತಿ. ಸ್ಮೃತಿ ಅಂದ್ರೆ ಗುರುವಿನ ವಾಕ್ಯಗಳನ್ನೇನು ನಾವು ಶ್ರವಣ ಮಾಡಿರ್ತಿಲ್ಲ ಅವನು ಮರ್ಯಾಂಗ ಮಾಡಿಬಿಡ್ತೈತಿ, ಅದು ಮೋಹ. ಸಮೋಹ ಜಾಲಿಯ ವ್ಯಕ್ತಿ ತರಿ ನಾಶುಪಾವೆ ಸ್ಮೃತಿ, ಚಂಡ ವಾತೆ ಜ್ಯೋತಿ ಆಹತ್ತ ಜೇಷಿ ಅಂತ ಜ್ಞಾನೇಶ್ವರ ಮಹಾರಾಜರು ಮರಾಠಿ ಒಳಗೆ ಜ್ಞಾನೇಶ್ವರಿ ಒಳಗೆ ಬರೀತಾರೆ ಈ ಮಾತನ್ನ. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡೋ ಪ್ರಸಂಗಕ್ಕೆ ಒಂದು ದೀಪ, ಈ ದೀಪ ಹಚ್ಚಿಟ್ಟೇರಿ ನೀವು, ಜೋರ ಬಿರುಗಾಳಿಯಾಗ ಹಚ್ಚಿಟ್ರೆ ನಿಂದಿರ್ತೈತೇನ್ರಿ ದೀಪ? ಶಾಂತ ಆಕತಿಲ್ಲ ರೀ, ಆರಿ ಹೋಗಿಬಿಡ್ತೈತಿ. ಹೆಂಗೋ ಹಂಗ ಗುರುವಿನ ವಚನ ಅನ್ನುವ ದೀಪ ನಮ್ಮೊಳಗೆ ಹಚ್ಕೊಂಡೋದು ನಾವು. ಮೋಹ ಅನ್ನೋ ಬಿರುಗಾಳಿ ಬೀಸ್ತಂದ್ರೆ ಒಂದು ಸಲ ಗುರು ವಚನದ ವಿಸ್ಮೃತಿ ಆಕೈತಿ. ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ. ಗುರುವಾಕ್ಯ ವಿಸ್ಮೃತಿ ಆಯ್ತು ಅಂದ್ರೆ ಬುದ್ಧಿ ಕೆಟ್ಟು ಹೋಗೈತಿ ನಮ್ದು. ಬುದ್ಧಿ ಕೆಟ್ಟು ಹೋತು ಅಂದ್ರೆ
ಏನು ಕೆಟ್ಟರು ತಿರುಗಿ ಪಡ್ಕೋಬಹುದು, ತಿರುಗಿ ಗಳಿಸ್ಕೋಬಹುದು. ಬುದ್ಧಿನ ಕೆಟ್ಟಂದ್ರೆ ಹೆಂಗೆ ತಿರುಗಿ ಪಡಿಯಕ್ಕೆ ಬರ್ತೈತ್ರಿ? ತಿರುಗಿ ಪಡಿಬೇಕು ಅನ್ನುವ ಸಾಮರ್ಥ್ಯ ಇರುವುದ ಮೊದಲು ಬುದ್ಧಿ ಒಳಗೆ. ಬುದ್ಧಿನ ನಾಶ ಆಯ್ತು ಅಂದ್ರೆ ಬುದ್ಧಿನಾಶ ಪ್ರಣಶ್ಯತಿ. ಸಾಧಕನಾದವ ತನ್ನ ಪುರುಷಾರ್ಥಗಳನ್ನು ಕಳ್ಕೊಂಡು ಜನ್ಮ ವ್ಯರ್ಥ ಮಾಡ್ಕೋತಾನು. ಆದ್ದರಿಂದ ಕಾಮವನ್ನು ಬಿಡಬೇಕು, ಪ್ರಯತ್ನಪೂರ್ವಕವಾಗಿ ಬಿಡಬೇಕು ಅಂತ ಹೇಳ್ಕೊಂಡು ಬರುವಂಥವರಾದರು. ಕಾಮಾತುರಾಣ ನ ಭಯಂ ನ ಲಜ್ಜ, ಅರ್ಥಾತುರಾಣ ನ ಗುರುರ್ ನ ಬಂಧು, ಕ್ಷುಧಾತುರಾಣ ನ ರುಚಿರ್ ನ ಪಕ್ವ, ವಿದ್ಯಾತುರಾಣ ನ ನಿದ್ರಾ ನ ಸುಖಂ. ಯಾವ ವಿದ್ಯಾದ ಅಪೇಕ್ಷೆ ಹಂಬಲ ಐತೋ ಅವನು ನಿದ್ದೆ ಕಡೆ ಲಕ್ಷ್ಯ ಕೊಡೋದಿಲ್ಲ, ಊಟದ ಕಡೆ ಲಕ್ಷ್ಯ ಕೊಡೋದಿಲ್ಲ. ಅವನು ವಿದ್ಯಾ ಸಂಪಾದನೆ ಮಾಡೋದ್ರ ಕಡೆನ ಲಕ್ಷ್ಯ ಇರ್ತೈತೆ ಅವನು. ಯಾವ ಹಸಿವು ಭಾಳ ಆಗೈತಿ ಅವ ಇದು ಆರೈತೋ ಏನು ಬಿಸಿ ಐತೋ ನೋಡ್ತಾನನ್ರಿ. ಭಯಂಕರ ಹಸಿವು ಆದಾಗ ಏನಿದ್ದದ್ದು ತಿಂದು ಮೊದಲು ಹೊಟ್ಟೆ ತುಂಬಿಸ್ಕೊಳಕ್ಕೆ ನೋಡ್ತಾನ. ಹಸಿವಿನ ತಾಪದಿಂದ ಕುಡ್ಕೊಂಡಿರ್ತಕ್ಕಂಥವ. ಯಾವ ಬರೀ ಹಣನ ಬೇಕಾಗೈತೋ ಅವ ಗುರುಗಳನ್ನೂ ನೋಡಂಗಿಲ್ಲ, ಬಂಧುಗಳನ್ನು ನೋಡಂಗಿಲ್ಲ. ಗುರುಗಳಿದ್ರು ಅವ ಬಡ್ಡಿ ಆಡವನ, ಸಂಬಂಧಿಕರಿದ್ರು ಬಡ್ಡಿ ವಸೂಲಿ ಮಾಡವನ. ಅರ್ಥಾತುರಾಣ ನ ಗುರು ನ ಬಂಧು. ಹೆಂಗೋ ಹಂಗ ಕಾಮಾತುರಾಣ ನ ಭಯಂ ನ ಲಜ್ಜ. ಯಾವನ ಅಂತಃಕರಣದೊಳಗೆ ಮನುಷ್ಯನೊಳಗೆ ಕಾಮ ಪ್ರವೇಶ ಆಗ್ಯಾನೋ ಅವಾಗ ಭಯಾನೂ ಇರುವುದಿಲ್ಲ ಮತ್ತು ಲಜ್ಜಾ ನಾಚಿಕೆನೂ ಇರೋದಿಲ್ಲ. ಒಂದು ಚಿಕ್ಕ ಪ್ರಸಂಗ ಹೇಳಿ ನಾನು ಮಾತು ಮುಗಿಸ್ತನ್ನ. ಒಂದು ಊರಾಗ, ಹುಬ್ಬಳ್ಳಿ ಸಮೀಪದ ಒಂದು ಊರಾಗ ನೂಲ್ವಿ ಅಂತ ಊರ ಹೆಸರು ಕೇಳಿರ್ಬೇಕು ನೀವು. ಅಲ್ಲಿ ಒಬ್ಬ ಧರ್ಮಣ್ಣ ಅಂತ ಇದ್ದ. ಧರ್ಮಮೂರ್ತಿ ಅವ. ಧರ್ಮಣ್ಣ ಅಂತ ಹೆಸರಿಗೆ ತಕ್ಕಂತ ಮನುಷ್ಯ. ಊರಾಗ ಯಾರ್ದಾರೆ ಬಡವ್ರದ್ದು ಲಗ್ನ ನಡೀತು ಅಂದ್ರೆ ತಾನ ಖರ್ಚಾಕಿ ಮದುವೆ ಮಾಡ್ತಿದ್ದ. ಯಾರಿಗಾರೆ ಬಹಳ ತ್ರಾಸ ಐತಿ, ತೊಂದರೆ ಐತಿ ಅಂದ್ರೆ ಅವರಿಗೆ ದವಸ ಧಾನ್ಯಗಳನ್ನ ಕೊಟ್ಟು ಕಳಿಸ್ತಿದ್ದ. ಉಣ್ಣಾಕ ಉಡಾಕ ಬಟ್ಟಿ ಕೊಡ್ತಿದ್ದ. ಯಾರೇ ಕಷ್ಟದೊಳಗೆ ಅದದಿವು ಅಂದ್ರೆ ಅವನು ಕಿವಿಲಿ ಕೇಳ್ತಿರ್ಲಿಲ್ಲ. ಪರೋಪಕಾರದ ಸ್ವಭಾವ ಇತ್ತು ಅವನು. ಆದ್ರೆ ಒಂದು ಸುಮಾರು ಗುಣ ಏನಿತ್ತು ಅಂದ್ರೆ ಅವ ಪರವಧುವಿನ ಕೂಟವನ್ನು ಆಗಾಗ ಮಾಡ್ತಿದ್ದ. ಇಷ್ಟಂದ್ರೆ ಅರ್ಥ ಆಕತ್ ನಿಮಗೆ. ಪರಸ್ತ್ರೀ ಗಮನ ಮಾಡ್ತಿದ್ದ, ಅದು ಒಂದು ಸುಮಾರು ಗುಣ. ಬಾಕಿ ಎಲ್ಲ ಬಹಳ ಚಲೋ ಮನುಷ್ಯ ಅವ. ಅವನ ಹೆಸರನ್ನ ಧರ್ಮಣ್ಣ. ಊರು ಜನರಿಗೆ ಅವನ ಪರೋಪಕಾರ ಬುದ್ಧಿ ನೋಡಿ ಅವನ ಸಿರಿತನಕ್ಕೆ ಏನು ಅಣ್ಣಾಕ ಬರುವಾಲ್ತು, ಅದು ಒಂದು ಗುಣ ಇದ್ದಿರ್ಲಿಲ್ಲ ಅಂದ್ರೆ ನಮ್ಮ ಸಾವುಕಾರ ದೇವ್ರಿದ್ದಂಗೆ ನೋಡಪ್ಪ ಅಂತ ಊರು ಮುಂದಿನ ಮಾತಾಡ್ತಿದ್ರು. ಆ ಊರ ಜನ ಎಲ್ಲ ಸಿದ್ಧಾರೂಢ ದರ್ಶನಕ್ಕೆ ಬರ್ತಿದ್ರು. ಆಗಿನ ಕಾಲದೊಳಗೆ ಸಿದ್ಧಾರೂಢ ಅಂತ ಬರ್ತಿದ್ರು. ಬರಾಗ ಒಂದು ಸಲ ಬಂದು ಸಿದ್ಧಾರೂಢಪ್ಪ ಅವರಿಗೆ ತಮ್ಮ ಊರಾಗಿನ ಪರಿಸ್ಥಿತಿಯನ್ನು ಎಲ್ಲ ಬಂದು ಸಿದ್ಧಾರೂಢಪ್ಪ ಅವ್ರ ಮುಂದೆ ಹೇಳಿದರು. ಯಪ್ಪ, ನಾವು ಅವನ್ನ ಕರ್ಕೊಂಡು ಬರ್ತೀವಿ, ಮತ್ತು ನೀವು ಏನಾರೇ ಮಾಡಿ ತಿದ್ದಬೇಕು ನೋಡ್ರಿ. ಸಮರ್ಥ ಸದ್ಗುರುವಿನ ಮುಂದೆ ಹೇಳ್ಕೋಬೇಕು. ನಾವೇನು ಹೇಳ್ಕೊಂಡ್ರು ಯಾವುದನ್ನು ಮರೆಮಾಚಬಾರದು. ಗುರುವಿನ ಮುಂದೆ, ವೈದ್ಯರ ಮುಂದೆ, ತಾಯಿ ಮುಂದೆ ಏನು ಮುಚ್ಚಿಟ್ಟು ಮಾತಾಡಬಾರ್ದು. ಕಳ್ಳರ ಮುಂದೆ, ಹೆಂಡತಿ ಮುಂದೆ ಖರೆ ಮಾತಾಡಬಾರ್ದು ಅಂತ ಹಿಂಗೆ ಬರ್ದಾರ. ಮೋಸಗಾರರ ಮುಂದೆ ಖರೆ ಮಾತಾಡಬಾರ್ದು. ಗುರುವಿನ ಮುಂದೆ ಹೇಳ್ಕೊಂಡ್ರು. ಯಪ್ಪ, ನಮ್ಮೂರಾಗ ಧರ್ಮಮೂರ್ತಿ ಇರಪ್ಪ, ದೊಡ್ಡ ಸಿರಿವಂತ ಧರ್ಮಣ್ಣ. ಅವಂಗೊಂದು ಸುಮಾರು ಚಟ ಐತಿ, ಅದನ್ನೊಂದು ಬಿಟ್ರೆ ಬಾಕಿ ಎಲ್ಲ ಬಹಳ ಚಲೋದಾನ್ರಿಪ್ಪ ಅವ.
ನೀವೇನಾರ ಮಾಡಿ ಅದನ್ನೊಂದು ದೋಷ ದೂರ ಮಾಡಿ ಬಿಡ್ರಪ್ಪ, ಕರ್ಕೊಂಡು ಬರ್ರಿ, ಮತ್ತು ನಾವು ಹೇಳಿದ್ವತ್ತು ಅವ್ನಿಗೆ ಹೇಳಬೇಡ್ರಿಪ್ಪ. ದೊಡ್ಡ ಸಾಹುಕಾರವ, ಮತ್ತು ಅವನಲ್ಲಿ ಸಾಕಷ್ಟು ಭೂಮಿ ಶೀಮಿ ಸಾಕಷ್ಟು ದ್ರವ್ಯ ಸಂಪತ್ತೈತಿ. ಅವನು ನಮಗೇನಾದರೂ ಮಾಡಿ ಇಡ್ಯಾನು, ಅವನ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಅವನು ಭಯ ಭಾಳ ಐತಿ ನಮಗೆ. ಅವೇನು ಕೆಟ್ಟಿಲ್ಲ ಮನುಷ್ಯ, ದಾನ ಧರ್ಮಾದಿಗಳಲ್ಲಿ ಎತ್ತಿದ ಕೈ ಅದಾನು, ಬಹಳಷ್ಟು ಪರೋಪಕಾರ ಮಾಡ್ತಾನು. ಇದನ್ನೊಂದು ಗುಣ ದೂರ ಮಾಡ್ರಪ್ಪ ಅಂತ ಊರು ಹಿರಿಯರು ಬಂದು ಸಿದ್ದಾಳಪ್ಪ ಅವರು ಅಂತ ಕೇಳ್ಕೊಂಡ್ರು. ಆತು ಕರ್ಕೊಂಡು ಬರ್ರಿ ಅವನ ಅಂತ ಅಂದ್ರು ಸಿದ್ದಾಳಪ್ಪ ಅವರು. ಧರ್ಮಣ್ಣನ ಅಪಾರ ದರ್ಶನ ಮಾಡಿದವ್ರು ನಡ್ರಿ ಸಾವುಕಾರ ಅಂತ ಊರು ಮಂದಿ ಹುಬ್ಬಳ್ಳಿ ಕರ್ಕೊಂಡು ಬಂದ್ರು ಅವನ. ಮಹಾತ್ಮರು ಅಂದ್ರೆ ಪ್ರೇಮ ಅವಗೂ ಬರ್ತಿದ್ದ. ಪ್ರೇಮದಿಂದ ಅವ್ರ ಜೊತೆಗೆ ಕೂಡಿ ಸಿದ್ದಾವಳ ಮಠಕ್ಕೆ ಬಂದಾಗ ಒಬ್ಬ ಶಿಷ್ಯನ ಕರೆದು ಸಿದ್ದಾವಳಪ್ಪ ಅವರು ಅಲ್ಲಿ ಗುರುನಾಥ ಅವರು ಇರ್ತಾರು. ಆ ಗುರುನಾಥನ ಕೈಪ ಒಂದು ಚೆರಿಗ್ಯಾಗ ಎದ್ದಿ ಆ ಚೆರಿಗ್ಯಾಗ ನೀರು ತಂದ ಧರ್ಮಣ್ಣಗೆ ಕುಡಿಯಕ್ಕೆ ಕೊಡ್ರಿ ಅಂತ ಹೇಳಿದ್ರು ಸಿದ್ದಾವಳಜ್ಜ ಅವರು. ಧರ್ಮಣ್ಣಗೆ ಗುರುತಾಗಲಾರ್ದಂಗೆ ನೋಡ್ರಿ, ಗುರುನಾಥರವರು ಒಂದು ಸ್ಥಿತಪ್ರಜ್ಞರು. ಗುರುನಾಥರವರು ಒಂದು ಕಾಲಕ್ಕೆ ನಾನು ಮದುವೆ ಮಾಡಲ ಅಂತ ಸಿದ್ದಾಳಪ್ಪ ಅವ್ರಿಗೆ ಉಪದ್ರ ಮಾಡಿದವರು. ಸ್ಥಿತಪ್ರಜ್ಞೆ ಅವಸ್ಥೆಯನ್ನು ಅನುಗ್ರಹ ಮಾಡಿದ್ರು. ಬರೀ ನೋಟ ಮಾತ್ರದಿಂದ ಅಂತಃಕರಣದ ಸಮಸ್ತ ದೋಷಗಳನ್ನು ದೂರ ಮಾಡಿದ್ರು ತಮ್ಮ ಯೌಗಿಕ ಸಾಮರ್ಥ್ಯದಿಂದ ಸಿದ್ದಾಳಪ್ಪ ಅವರು. ಆಗ ಅವ್ರಿಗೆ ಬಹಿರ ಪ್ರಜ್ಞಾನ ಇದ್ದಂಗಾತು. ಅವರ ಸ್ವರೂಪ, ಅವರ ಬುದ್ಧಿವೃತ್ತಿ ಸ್ವರೂಪದೊಳಗೆ ಸ್ಥಾಯಿಯಾಗಿ ಸ್ಥಿತ ಆತು, ನಿಲ್ಲುವಂತಹದ್ದಾತು. ಸ್ವಲೀನ ಸ್ಥಿತಿ ಒಳಗೆ ವಿಕ್ಷಿಪ್ತ ಗತಾಗತ ಸಂಶ್ಲಿಷ್ಟ ಸ್ವಲೀನ ಅಂತೇನು ಜೀವನ್ಮುಕ್ತರ 4 ಪ್ರಕಾರಗಳನ್ನ ಹೇಳ್ತೀವಿ. ಹಿಂಗೆ ಸ್ವಲೀನ ಸ್ಥಿತಿ ಒಳಗೆ ಗುರುನಾಥರವರು ಇರ್ತಿದ್ರು. ಅವ್ರ ಕೈಪ ಒಂದು ಚೆರಿಗ್ಯಾಗಿ ಎದ್ದಿ ಅದನ್ನು ತೊಳೆದದ್ದು ನೀರನ್ನ ತಂದು ಧರ್ಮಣ್ಣಗೆ ಕುಡಿಸ್ರಿ ಅಂತ ಸಿದ್ದಾಳಪ್ಪ ಅವ್ರು ಹೇಳಿದರು. ಅವ್ರ ಅಂದಂಗಣ ಗುರುನಾಥರಾಜಾರದ ಒಂದು ಕೈಪ ಆ ಚೆರಿಗ್ಯಾಗಿ ಎದ್ದಿ ಅದನ್ನು ತೊಳೆದ ನೀರನ್ನು ತಂದು ಧರ್ಮಣ್ಣಗೆ ಕುಡಿಯಾಕ ಕೊಟ್ಟರು. ಗುರ್ತಿಲ್ಲ ಅವಾಗ, ಏನತ್ತು ಗುರ್ತಿಲ್ಲ. ನೀರು ಕುಡಿಯಾಕ ಮಠಕ್ಕೆ ಬಂದ ನೀರು ಕುಡಿಯಾಕ ನೀರು ಕೊಟ್ಟಾರ ಅಂತ ಹೇಳಿ ತಗೊಂಡ 1-2 ಊಟಕ್ಕೆ ಕುಡ್ದ. ಎಷ್ಟು ರುಚಿದಾವು ನೀರ ಅಂತ 1-2 ಊಟಕ್ಕೆ ಕುಡ್ದಾದ ಬಳಿಕ ಎಷ್ಟು ರುಚಿದಾವು, ಇಂಥ ನೀರ ಕುಡ್ದಿಲ್ಲ ನಾನು, ಎಲ್ಲಿಯೂ ತಂದು ಕೊಟ್ರಿ ಇವನು ಅಂತ ಚೆರಿಗಿನ ಎತ್ತಿ ಪೂರ್ಣ ಚೆರಿಗೆಲ್ಲ ನೀರೆಲ್ಲ ಘಟ 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 ಕುಡಿದು ಬಿಟ್ಟು ಧರ್ಮಣ್ಣ ಇಂಥ ಪರಿವರ್ತನೆ ಆತು. ರತ್ನಾಕರ ಹೋಗಿ ವಾಲ್ಮೀಕಿ ಆದಂಗೆ, ವಾಲ್ಮೀಕಿ ಮಹರ್ಷಿ ಆದಂಗೆ, ನೂಲ್ವಿಯ ಧರ್ಮಣ್ಣ ಸಾವುಕಾರ ಅವನ ಮನುಷ್ಯನೊಳಗಿದ್ದ ಕಾಮ ವಾಸನೆನ ಪರಿಹಾರ ಆಗಿಬಿಡ್ತು. ಅಂದಿನಿಂದ ನಿಜವಾಗಿ ಧರ್ಮಮೂರ್ತಿ ಆದ. ಅವು ಮಾಡ್ತಕ್ಕಂಥ ಅನಾಚಾರಗಳನ್ನು ಪರಸ್ತ್ರೀ ಗಮನಾದಿಗಳನ್ನು ಬಿಟ್ಟು ಬಿಟ್ಟ. ಜಗದ್ಗುರು ಸಿದ್ಧಾರೂಢರ ಅನುಗ್ರಹ ತಮಗೆ ಅವ ಮುಕ್ತಾದ. ಧರ್ಮಣ್ಣ ಹೇಳಿದ ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗಾಕ ಪ್ರತಿಬಂಧಕಗಳದಾವ. ಇವು ಈ ದೋಷಗಳು ಪ್ರತಿಬಂಧಕದಾವು. ಮನದೋಷ ಈ ಕನ್ನಡಿ ಮೇಲೆ ಧೂಳು ಬಿದ್ದಿತ್ತು ಅಂದ್ರೆ ಮುಖ ಕಾಣಂಗಿಲ್ಲ ಹೆಂಗೋ ಹಂಗೆ ಇವು ಧೂಳು ಬಿದ್ದಂಗಿವು ನಮ್ಮ ಅಂತಃಕರಣದೊಳಗೆ ಧೂಳು ಬಿದ್ದಂಗೆ. ಅದಕ್ಕೆ ಈ ಧೂಳು ದೂರ ಮಾಡ್ಕೊಂಡ್ರಿ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಸ್ವರೂಪ ಸಾಕ್ಷಾತ್ಕಾರಕ್ಕೈತಿ ಅನ್ನೋ ಕಾರಣಕ್ಕೆ ನಿಜಗುರು ಬಿಡಬೇಕು ಬಲು ಹಿಂದೆ ಬರಿದ ತನ್ನೆರವನ್ನು ಕೆಡಿಸುವ ಕಾಮವಿದನು ಕಂಡು ಯೋಗಿ ಅಂತ ಹೇಳ್ಕೊಂಡು ಬರುವಂಥವರಾಗ್ಯಾರು. ಮನುಷ್ಯ ತನ್ನ ಇಚ್ಛೆಗಳನ್ನು ಪೂರೈಸುವ ಸಲುವಾಗಿ ಏನೇನೋ ಕಾರ್ಯಗಳನ್ನು ಮಾಡ್ತಿರ್ತಾನೆ. ಇಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯ ಅಂತ ಭಗವದ್ಗೀತೆಯೊಳಗೆ ತನ್ನ ಇಚ್ಛೆಗಳನ್ನು ಪೂರೈಸುವ ಸಲುವಾಗಿ ದ್ರವ್ಯ ಸಂಗ್ರಹ ಮಾಡ್ತಾನೋ.
ಸಾಮಾನ್ಯ ಅರ್ಥದೊಳಗೆ ಕಾಮ ಅಂದ್ರೆ ಇಚ್ಛಾ ಬಹಳ ಪ್ರಬಲವಾಗಿ ಇರ್ತಕ್ಕಂಥ ವಿಷಯ ಯಾವುದು ಅಂದ್ರೆ ಪುರುಷನಿಗೆ ಸ್ತ್ರೀ, ಸ್ತ್ರೀಯನಿಗೆ ಪುರುಷ. ಕಾಮೇನು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವ ಪಂಚ ವಿಷಯಗಳು ಪ್ರಾಪ್ತಿ ಆಕ್ಕವು. ಆ ಒಂದ ವಿಷಯದೊಳಗೆ ಅನ್ನೋ ಕಾರಣಕ್ಕೆ, ವಿಷಯ ವಸ್ತುವಿನೊಳಗೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಪ್ರಬಲವಾದ ಕಾರಣವು. ಆದ್ದರಿಂದ ಈ ಕಾಮಾದಿ ಅರಿಷಡ್ವರ್ಗಗಳನ್ನು ದೂರ ಮಾಡಿಕೊಂಡು ನಮ್ಮನ್ನು ನಾವು ತಿಳ್ಕೊಂಡು ಮುಕ್ತ ಆಗಲಿ, ಮೋಹದಿಂದ ಬಿಡುಗಡೆಯನ್ನು ಹೊಂದಲಿ, ಮಲದೋಷದ ನಿವೃತ್ತಿ ಆಗಲಿ ಅನ್ನುವ ಕಾರಣಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಿಡಬೇಕು ಬಲು ಹಿಂದೆ ಬಲಿದೆ ತನ್ನಿರವನು ಕೆಡಿಸುವ ಕಾಮವಿದನು ಕಂಡು ಯೋಗಿ ಅಂತ ತಿಳ್ಕೊಂಡು ಬರುವಂಥವರಾಗ್ಯಾರು. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ಸರ್ವರಿಗೂ ದಯಪಾಲಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ.